ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತು ವಿಡಿಯೋನ ಹಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂದರೆ ವಿಷಯ ಇವತ್ತು ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಬನ್ನಿ. ಸ್ಟಾರ್ಟಿಂಗಲ್ಲಿ ಫಸ್ಟಿಗೆ ಟೊಮೆಟೊ, ಕೊತ್ತಂಬರಿ, ಪುದೀನ ಹಾಕ್ಕೊಂಡಿದ್ದೀವಿ ಆ್ಯಂಡ್ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಕಂಟೆನ್ಸಿ ಇದು ನಮಗೆ 4 ಜನಕ್ಕಷ್ಟು ಮಾಡ್ಕೋತಾ ಇರೋದು. ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಂಡಿದ್ವಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕ್ಕೊಂಡಿದ್ದೀವಿ ಸ್ಟಾರ್ಟಿಂಗಲ್ಲಿ. ಸೊ ಈಗ ಬಂದುಬಿಟ್ಟು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ವಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ವಿ. ಯಾಕಂದರೆ ಹಸಿ ವಾಸನೆ ಹೋಗಬೇಕಲ್ಲ ಚಿಕನ್ಗೆ. ಹಾಗಾಗಿ ಆ ಅರಿಶಿನ ಮತ್ತು ಎಣ್ಣೆ ಕಾಯ್ದಿದ ತಕ್ಷಣ ಮಸಾಲೆ ಕೂಡ ಹಾಕ್ಕೊಂಡಿದ್ದೀವಿ. ಅದೇ ಇವಾಗ ಮಾಮೂಲಿ ತೋರಿಸಿದ್ನಲ್ಲ ಪುದೀನದು, ಅದನ್ನೇ ರುಬ್ಬಿಟ್ಟು ಹಾಕ್ಕೊಂಡಿರೋದು ಅಷ್ಟೇ. ಎಕ್ಸ್ಟ್ರಾ ಏನೂ ಹಾಕ್ಕೊಂಡಿಲ್ಲ. ಆ್ಯಂಡ್ ನಾಟಿ ಸ್ಟೈಲ್ ಮೊಟ್ಟೆ ಕೋಳಿ ಸಾಂಬಾರಿದೆ, ಸಂಡೇ ಸ್ಪೆಷಲ್. ಸೊ ಇವಾಗ ಅದು ನೀರೆಲ್ಲ ಬಿಟ್ಕೊಳ್ಳುತ್ತೆ, ಎಣ್ಣೆ ಎಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಂಡಾಗ ಚಿಕನ್ ಹಾಕಬೇಕು. ಒಂದು 4-5 ಸತಿ ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೋಬೇಕು. ಆ್ಯಂಡ್ ಚಿಕನ್ ಕೂಡ ಚೆನ್ನಾಗಿ ತಿರುಗಿಸ್ಬೇಕು, ಅದು ಮಸಾಲೆ ಎಲ್ಲ ಹಿಡಿಬೇಕಲ್ವ. ಸೊ ಹಾಗಾಗಿ ಚೆನ್ನಾಗಿ ತಿರುಗಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೋಬೇಕು. ಆ್ಯಂಡ್ ಉಪ್ಪೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ನೀರು ಬಿಡೋವರೆಗಾದರೂ ಸ್ವಲ್ಪ ವೆಯ್ಟ್ ಮಾಡಬೇಕು. ವೆಯ್ಟ್ ಎಲ್ಲ ಮಾಡಾದಮೇಲೆ ಚೆನ್ನಾಗಿ ತಿರುಗಿಸ್ಬೇಕು. ಯಾಕಂದರೆ ಮಸಾಲೆ ಮತ್ತು ಚಿಕನ್ ಮಿಕ್ಸ್ ಆಗಬೇಕಲ್ವ, ಹಾಗಾಗಿ ಸ್ವಲ್ಪ ತಿರುಗಿಸ್ಬೇಕು. ಆ್ಯಂಡ್ ಆ್ಯಸ್ ಯೂಶುವಲ್ ಎಲ್ಲರ ಮನೇಲೂ ಚಿಕನ್ ಸಾಂಬಾರು ಹೀಗೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ನಮ್ಮ ಮನೇಲಂತೂ ಮೊಟ್ಟೆ ಕೋಳಿ ಸಾಂಬಾರು ನಮ್ಮಮ್ಮ ಸಖತ್ತಾಗಿ ಮಾಡ್ತಾರೆ. ಸೊ ಹಾಗಾಗಿ ಇದೊಂದು ರೆಸಿಪಿ ಹಾಕೋಣ ಅಂತ ಇತ್ತು, ಹಾಗಾಗಿ ಹಾಕಿದ್ದೀನಿ. ಆ್ಯಂಡ್ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ವಿ. ಮತ್ತು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು. ಇದು ಚಿಕನ್ನಿಗೆ ಮಾತ್ರ ಸೇರಿಸ್ಕೊತಾ ಇರೋ ಉಪ್ಪು. ಆ್ಯಂಡ್ ಉಪ್ಪೆಲ್ಲ ಹಾಕಿದ ಮೇಲೆ ಇನ್ನೊಂದು ಸತಿ ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಹಿಡೀಲಿ ಅಂತ ಕೈ ಆಡಿಸ್ಬಿಟ್ಟು, ಸೊ ಫೈನಲಿ ಲಾಸ್ಟಿಗೆ ಒಂದು ಸತಿ ಕೈ ಆಡಿಬಿಟ್ಟು ಆ್ಯಂಡ್ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಡ್ತೀವಿ. ಕುಕ್ಕರ್ ಏನಂದರೂ ಮ್ಯಾಕ್ಸಿಮಮ್ ಒಂದು 5ರಿಂದ 6 ಹೊಡಿಸ್ಲೇಬೇಕು. ಯಾಕಂದರೆ ಮೊಟ್ಟೆ ಕೋಳಿ ಅಲ್ವಾ, ಬೇಗ ಬೇಯಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಂಡು ವಿಸಿಲ್ ಹೊಡ್ಕೊಂಡಿದ್ದೀವಿ ಅಷ್ಟೇ. ಆ್ಯಂಡ್ ಮತ್ತೆ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊತೀವಿ. ಒಂದೇ ಸತಿ ಎಲ್ಲ ಮಸಾಲೆ ರುಬ್ಬಿ ಹಾಕಲ್ಲ, 2 ಮಸಾಲೆ ನಮ್ಮ ಮನೇಲಿ ಯಾವಾಗಲೂ ಹಾಕೋದು. ಸೊ ಆವಾಗಲೇ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ವಲ್ಲ, ಇದರಲ್ಲಿ ಸ್ವಲ್ಪ ಒಂದು 2 ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಇದಕ್ಕೆ ಕಾಯಿ ಕೂಡ ಹಾಕ್ಕೊಂಡಿದ್ದೀವಿ. ಆಮೇಲೆ ಚಕ್ಕೆ, ಲವಂಗ, ಗಸಗಸೆ ಪ್ರತಿಯೊಂದು ಇದಕ್ಕೆ ಹಾಕ್ಕೊಳ್ತಾ ಬರ್ತೀವಿ. ಯಾಕಂದರೆ ಅದಕ್ಕೆ ಬರೀ ಚಿಕನ್ ಮಸಾಲೆ ಹಿಡೀಲಿ ಅಂತ ಹಾಕಿರ್ತೀವಿ. ಇದು ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಕಂಡೆನ್ಸಿ ಬೇಕಲ್ವ. ಸೊ ಹಾಗಾಗಿ ಈ ಮಸಾಲೆಗಳನ್ನ ಹಾಕ್ಕೊಳ್ತೀವಿ. ಪ್ರತಿಯೊಂದು ನಾನು ಏನೇನು ರೆಸಿಪೀಸ್ದೆಲ್ಲ ಹಾಕ್ತೀನಿ. ಸೊ ಎನಿ ಒಂದು ರೆಸಿಪೀಸ್ದು ಅಷ್ಟೇ, ಸ್ವೀಟ್ಸ್ದಾಗಿರ್ಬೋದು ಆ್ಯಂಡ್ ನಾನ್ ವೆಜ್ಜಲ್ಲಿ ಆಗಿರ್ಬೋದು, ಎಲ್ಲ ನಮ್ಮಮ್ಮ ನಮ್ಗೆ ಹೇಳ್ಕೊಟ್ಟಿರೋದು ಆ್ಯಂಡ್ ನೋಡಿ ಕಲ್ತಿರೋದೇ ತುಂಬ ಇರೋದು. ಯಾವುದು ನಾವು ಅವ್ರು ಮಾಡಿದ್ರಂತೆ ಇವ್ರು ಮಾಡಿದ್ರಂತೆ ಅಂತ ಯಾವ ರೆಸಿಪೀಸು ಕಲ್ತಿಲ್ಲ. ಆ್ಯಂಡ್ ನಮ್ಮ ಮನೇಲಿ ನಮ್ಮಮ್ಮ ಮಾಡೋ ರೆಸಿಪೀಸೇ ತುಂಬ ಕಲ್ತಿರೋದು. ಆ್ಯಂಡ್ ಸಾಂಬಾರು ಪುಡಿ ಅದೆಲ್ಲ ನಮ್ಮಮ್ಮಂದೇ ನಾವು ಜಾಸ್ತಿ ಯೂಸ್ ಮಾಡೋದು. ಆ್ಯಂಡ್ ಅದರಲ್ಲಿರೋ ಟೇಸ್ಟು ಯಾವ 5 ಸ್ಟಾರ್ ಹೋಟ್ಲಲ್ಲಿ ತಿಂದರೂ ಟೇಸ್ಟ್ ಸಿಗೋಲ್ಲ. ಆ್ಯಂಡ್ ಈ ಅಂಗಡಿ ಸಾಂಬಾರು ಪುಡಿ ತಂದು ಮಾಡಿದ್ರು ಟೇಸ್ಟ್ ಸಿಗೋಲ್ಲ. ಆ್ಯಂಡ್ ಏನಂದರೆ ನಮ್ಮ ಅತ್ತೆ ಕೂಡ ನಮ್ಮಮ್ಮ ಮಾಡೋ ಸಾಂಬಾರು ಪುಡಿ ಅಂದರೆ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ಅಷ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ಫೈನಲಿ ಮಸಾಲೆಗೆಲ್ಲ ಹಾಕಿದ್ದಾಯಿತು. ಆ್ಯಂಡ್ ಒಂದು ಈರುಳ್ಳಿ ಕೂಡ ಎಕ್ಸ್ಟ್ರಾ ಹಾಕ್ಕೋಬೇಕು. ಆ್ಯಂಡ್ ಎಲ್ಲ ಆದಮೇಲೆ ಇದು ನೋಡಿ ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿನ, ಅಂದರೆ ನಾನ್ ವೆಜ್ ಸಾಂಬಾರು ಪುಡಿ ಬೇರೆ ಇರುತ್ತೆ ನಮ್ಮದು, ಅದನ್ನು ಫಸ್ಟೇ ವಿಸಿಲ್ ತೆಗ್ದಾಗ ಮಿಕ್ಸ್ ಮಾಡಿಬಿಟ್ಟು ಬೇಯಕ್ಕೆ ಇಟ್ಕೊಂಡಿದ್ವಿ. ಸೊ ಇದನ್ನು ಕೂಡ ರುಬ್ಕೊಂಡು ಹಾಕ್ಕೊಂಡಿದ್ದೀವಿ ನೋಡಿ. ಇವಾಗ ಒಂದು ಸ್ವಲ್ಪ ಕುದಿಸಿದ್ರೆ ಫೈನಲಿ ಸಾಂಬಾರು ರೆಡಿ ಆಯಿತು. ಉಪ್ಪೇನಾದರೂ ಸ್ವಲ್ಪ ಕಮ್ಮಿ ಇಲ್ಲ ಜಾಸ್ತಿ ಆಗಿದೆ. ಸೊ ಆ ಕಂಟೆನ್ಸಿ ನೋಡಿ, ಜಾಸ್ತಿ ಆಗಿದೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಕಮ್ಮಿ ಆಗಿದರೆ ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಸೊ ಫೈನಲಿ ಇಷ್ಟು ಸಕ್ಕತ್ತಾಗಿರುತ್ತೆ. ನೋಡಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.